2 ಕೋಟಿ ನಿಮ್ಗೆ ಅರ್ಧ ಕೋಟಿನ ಭಾಳ ಹೊಸ ಬಿಲ್ಡಿಂಗ್ ಉದ್ಘಾಟನೆ ಇಲ್ಲೇ ಬರ್ರಪ್ಪ ಇಂತೆ ಜಾಗ ಧೂಪಧೂಪಂ ಮಹಾಧೂಪಂ ಭಗವನ್ ದೇವತಾಭ್ಯೋ ನಮಃ ದೇವತಾ ರಕ್ಷಾಂಧಾರಯಾಮಿ ಇಲ್ಲ ತಿರುಪ ಫ್ರೇಮ್ ಇದೆಯಾ ಹಾಂ ಹೊಡೀರಣ್ಣ ಆಯ್ತಲ್ಲ ನನ್ನ ಕಡೆ ಸೈಡ್ ಪೂಜೆ ಮಾಡ್ಬಿಟ್ಟಾಕಪ್ಪ ಪೂಜೆ ಆಯ್ತು ಅಧ್ಯಕ್ಷರಾದ ಕೃಷ್ಣರವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಕೃಷ್ಣೇಗೌಡರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾದ ಸ್ವಾಗತವನ್ನು ಬಯಸ್ತಾ, ಅದೇ ರೀತಿ ಇಲ್ಲಿ ನಡೆದಿರುವ ಎಲ್ಲ ನನ್ನ ಆತ್ಮೀಯರಿಗೂ ಕೂಡ ಹಾಗೂ ನಿಮ್ಮೆಲ್ಲರ ಯುವ ನಾಯಕನಾದ ಗೆಂಜಳ್ಳಿ ರಾಜುರವರನ್ನು ನೋಡ್ಲಿಲ್ಲ, ಹಿಂದ್ಗಡೆ ಕೂತಿದ್ರು, ದಯಮಾಡಿ ಅವರು ಕೂಡ ನಾನು ಈ ವೇದಿಕೆ ಅಂತ ರಸ್ತೆಯನ್ನ ಪಾಪ ತಾವೇ ನಿಂತು ಖುದ್ದು ಸರ್ಕಾರ ಆದೇಶ ಕೊಡದೇ ಇದ್ರು ಅವರೇ ಜವಾಬ್ದಾರಿ ತಗೊಂಡು ನಿಂತು ಮಾಡಿಸಿದ್ದಾರೆ. ಸುಮಾರು 10 ವರ್ಷದಿಂದ ತಿರುಗಾಡ್ಲಿಕ್ಕೆ ಆಗದೇ ಇದ್ದಂಥ ಜಾಗ ಅದು. ಇವಾಗ ಪಾಪ ಮೊನ್ನೆ ನಮ್ಮ KSRTC ಬಸ್ ಸ್ಟ್ಯಾಂಡ್ ಮುಂಭಾಗ ಸಾರ್ವಜನಿಕರಿಗೆ ಹವಾನಿಯಂತ್ರಣ ಶೌಚಾಲಯವನ್ನು ಓಪನ್ ಮಾಡ್ತೀವಿ. ಬಹುಶಃ ತಾವೆಲ್ಲ ವಾಟ್ಸಪ್ಪಲ್ಲಿ ನೋಡಿದ್ದೀರಿ. ಮೊನ್ನೆ ನಮ್ಮ ತಾಲೂಕು ಪಂಚಾಯಿತಿ ಕಟ್ಟಡವನ್ನು ಸಹ ಓಪನ್ ಮಾಡಿದ್ದಾರೆ. ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಹುಡ್ಕೊಂಡು ತಾವು 24 ಗಂಟೆ ಕೆಲಸ ಮಾಡ್ತಕ್ಕಂಥ ನವ ಯುವಕ ನಾವೆಲ್ಲ ಮುಂದಕ್ಕೆ ಹೋಗಿ ಹಂಗೆ ಮುಂದಕ್ಕೆ ಹೋಗೋಣ. ದೇವರಾಜು ನೋಡಿರಲಿಲ್ಲ ಪಾಪ. ರಾಗಿ ಬಿತ್ತನೆ ಮಂಡ್ಯ ಜಿಲ್ಲೆಯಲ್ಲಿ 31 ಹೋಬಳಿಗಳಲ್ಲಿ 18 ಹೋಬಳಿಗಳಲ್ಲಿ ಇನ್ನೂ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಿಗೆ ಕಟ್ಟಡ ಇರಲಿಲ್ಲ. ಕಳೆದ ವರ್ಷದ ಸಾಲಿನವರೆಗೂ ಕಳೆದ ವರ್ಷನೇ 5, ಈ ವರ್ಷ 3, 8, ಕಳೆದ ವರ್ಷ 8, ಈ ವರ್ಷ 5, ಒಟ್ಟು 13 ಕಟ್ಟಡಗಳು 18ರಲ್ಲಿ ಮಂಜೂರಾಗಿದ್ದಾವೆ. ಹಿಂದೆ ಇದ್ದಂಥ ಕಟ್ಟಡಗಳು ಸಣ್ಣ ಗಾತ್ರದವು. ಒಂದು ಚೇಂಬರು, ಒಂದು ಸಣ್ಣ ಗೋಡೌನು, ಒಂದು ಹಾಲ್ ಅಷ್ಟೇ ಇರ್ತಿತ್ತು, ಒಂದು ಬಾತ್ರೂಮು. ರೈತರಿಗೆ ಅವ್ರಿಗೆ ಬೇಕಾದಂಥ ಸಮಯದಲ್ಲಿ ಪರಿಕರಗಳು ಕೊಡಲಿಕ್ಕೆ ಅಂದರೆ ಇಟ್ಕೊಳ್ಳಿಕ್ಕೆ ಜಾಗ ಆಗ್ತಿರ್ಲಿಲ್ಲ. ನಂತರ ಜಾಗ ಹೊಡ್ಕೊಂಡು ಗೋಡೌನ್ ಕಟ್ಕೋತಾ ಇದ್ವಿ. ಸಾಹೇಬರು ಬಂದ ತಕ್ಷಣ 2 ಕೋಟಿ ರೂಪಾಯಿನ ಎಸ್ಟಿಮೇಟ್ ಮಾಡಿ ರೈತರಿಗೆ ಮುಂದೆ 50 ವರ್ಷಕ್ಕಾಗುವಂಥ ದೊಡ್ಡ ಕಟ್ಟಡ ಬರಬೇಕು. ಈಗ ಬರ್ತಾ ಇರುವಂಥ ಕಟ್ಟಡ ಇನ್ ಟೈಮಲ್ಲಿ ರೈತರಿಗೆ ಬಿತ್ತನೆ ಬೀಜ ಆಗಲಿ, ಪೈಪ್ ಆಗಲಿ, ಮೆಷಿನರೀಸ್ ಆಗಲಿ ಎಲ್ಲನೂ ಸಹ ಸ್ಟೋರ್ ಮಾಡ್ಕೊಳ್ಳುವಂಥ ಗೋಡೌನು, ಆಫೀಸು, ಮೇಲ್ಗಡೆ ಒಂದು 150 ಜನ 200 ಜನ ಕುಟ್ಕೊಂಡು ಸಭೆ ಮಾಡುವಂಥದ್ದು ಹೋಬಳಿ ಮಟ್ಟದಲ್ಲಿ ಅತಿ ದೊಡ್ಡ ಕಟ್ಟಡ ಆಯ್ತದೆ. ಸೊ ನಮಗೆ ಹಿಂದೆ ಕಟ್ಟಡ ಆಗದೇ ಇದ್ದಿದ್ದೇ ಒಳ್ಳೆಯದಾಯ್ತು ಅಂತ ಅಷ್ಟು ದೊಡ್ಡ ಕಟ್ಟಡ ಆಗ್ತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಹರ್ಷ ವ್ಯಕ್ತಪಡಿಸ್ತಾ, ಈ ಕಟ್ಟಡದಲ್ಲಿ ಮುಂದೆ ಒಳ್ಳೆ ಅಧಿಕಾರಿಗಳು ಬಂದು ಎಲ್ಲ ರೈತರುಗಳಿಗೂ ಸಹ ಒಳ್ಳೆಯ ಸಹಕಾರ, ಇಳುವರಿ ಜಾಸ್ತಿ ಮಾಡುವಂಥದ್ದು, ಯಾವುದೇ ಪ್ರಾಬ್ಲಮ್ ಬರುವಂಗೆ ನೋಡ್ಕೊಳ್ಳುವಂಥ ಸಂದರ್ಭನೂ ಬರಲಿ ಅಂತ. ಹೋಬಳಿಯ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ಹಿರಿಯರು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಅಪ್ಪಾಜಿ ಗೌಡ್ರೆ, DD ಅವರಾದಂಥ ಅಶೋಕ್ ಅವರೇ, ಹಿರಿಯ ಕಾಂಗ್ರೆಸ್ ಮುಖಂಡರಾದ ಕಮದಳ್ಳಿ ಪ್ರಸ್ವಾಮಿ ಅವರೇ, ಪಂಚಾಯಿತಿ ಅಧ್ಯಕ್ಷರಾದ ಜವರಪ್ಪ ಅವರೇ, ಮಮತಾ ಅವರೇ, ಮಾಲತಿ ಅವರೇ, ಆಮೇಲೆ ಸುನೀತಾ ಅವರೇ, ನಮ್ಮ ಕೃಷಿ ಮಂತ್ರಿಗಳ ಹತ್ರ ಕೇಳಿಕೊಂಡಾಗ ಬರೋಬ್ಬರಿ 2 ಕೋಟಿ ರೂಪಾಯಿ ಕಟ್ಟಡವನ್ನು ಕೊಟ್ಟಿದ್ದಾರೆ. ಇವತ್ತು ಪೂಜೆ ಮಾಡಿದ್ದೀವಿ. ಇನ್ನು 3 ತಿಂಗಳಲ್ಲೇ, 3 ತಿಂಗಳು ಸಾಕ, 3 ರಿಂದ 4 ತಿಂಗಳೊಳಗಡೆ ಬಂದು ಉದ್ಘಾಟನೆಯನ್ನು ಕೃಷಿ ಮಂತ್ರಿಗಳು ಕರ್ಕೊಂಡ್ಬಂದು ಉದ್ಘಾಟನೆ ಮಾಡ್ತೀವಿ. ಪಕ್ಕದಲ್ಲಿ ಒಂದು ನಾಡ ಕಚೇರಿ ಕಟ್ತಾ ಇದ್ದೀವಿ. ಅಲ್ಲೊಂದು 25 ಲಕ್ಷ ರೂಪಾಯಲ್ಲಿ ಹೈಟೆಕ್ ಶೌಚಾಲಯ ಕಟ್ತಾ ಇದ್ದೀವಿ. ಹಿಂದೆಗಡೆ ಜಾಗ ಶಿಕ್ಷಣ ಇಲಾಖೆಯವ್ರ ಹತ್ರ ಕೇಳ್ತಾ ಇದ್ದೀವಿ. ಅಲ್ಲಿ ಕೊಟ್ಟರೆ 50 ಬೆಡ್ಡಿನ ಹಾಸ್ಪಿಟ್ಲು ಕೂಡ ದುಡ್ಡು ರೆಡಿ ಇದೆ, ಅದನ್ನು ಕೂಡ ಕಟ್ತೀವಿ. ಬಸ್ ಸ್ಟ್ಯಾಂಡು ಮಳೆ ನಿಲ್ಲಿ ಅಂತ ಕಾಯ್ತಾ ಇದ್ದೀವಿ. ಮಳೆ ನಿಂತಿದ ತಕ್ಷಣ ಬಸ್ ಸ್ಟ್ಯಾಂಡ್ ಕೂಡ ಆರಂಭ ಆಗುತ್ತೆ. ಬಸರಾಳಿಂದ ಮುತ್ತೇಗೆರೆವರೆಗೂ 10 ಕೋಟಿ ರೂಪಾಯಿಯನ್ನು ರಸ್ತೆ ವೈದ್ಯೀಕರಣ ಮಾಡಿ ಅದ್ಭುತವಾದ ರಸ್ತೆ ಮಾಡೋದಕ್ಕೆ ಆಲ್ರೆಡಿ ಟೆಂಡರು ಓಪನ್ ಆಯಿತು. ಮಳೆ ನಿಂತಿದ ತಕ್ಷಣ ಪೂಜೆ ಮಾಡ್ತೀವಿ, ಆ ರಸ್ತೆನೂ ಆಗುತ್ತೆ. ಚಿಕ್ಕಮಂಡ್ಯದಿಂದ
ಬಿಳಿದೆಗ್ಲವರೆಗೂ 10 ಕೋಟಿ ರೂಪಾಯಿ ಹಾಕಿದ್ದೀವಿ. ಏನು ಗುಂಡಿ ರಸ್ತೆ ಇದೆ ಅದಕ್ಕೂ ಮಳೆ ನಿಲ್ಲಬೇಕು, ಮಳೆ ನಿಂತಿಲ್ಲ ಅಂತ ಹೇಳಿದ್ರೆ ಈಗ ಮಂಡ್ಯ ಮುಖ್ಯ ರಸ್ತೆ 33 ಕೋಟಿಲಿ ನಡೀತಾ ಇದ್ದಿದ್ದು ನಿಲ್ಲಿಸಿದ್ದೀವಿ. ಮಳೆಯಲ್ಲಿ ಮಾಡಿದ್ರೆ ರಸ್ತೆ ಕಿತ್ತೋಗುತ್ತೆ ಅಂತ. ವಿರೋಧ ಪಕ್ಷಗಳು 15 ವರ್ಷ ಮಾಡಿ ಏನು ಮಾಡಿಲ್ವಲ್ಲ, ಅದಕ್ಕೆ ಅವ್ರದ್ದೇ ಯೋಚನೆ, ನಾವೇನು ಮಾಡಿಲ್ವಲ್ಲ ಅಂತ ಅವರು ಬರೀ ಪೂಜೆ ಮಾಡಿ ಮನೆಗೆ ಹೋಗೋರು. ನಮ್ಮದು ಉದ್ಘಾಟನೆ ಆಗ್ತಾ ಇದೆಯಲ್ಲ ನಾವು ಯೋಚನೆ, ಅದರಿಂದ ಅವ್ರ ಬಗ್ಗೆ ಮಾತಾಡೋದು ಟೈಮ್ ವೇಸ್ಟ್. ಮತ್ತೆ ಬಸ್ ಹಾಕಿದ್ದೀನಿ, ಇದು ನಿಮ್ಮ ಸ್ಮಶಾನಕ್ಕೆ 20 ಲಕ್ಷ ಹಾಕಿದ್ದೀನಿ. 1 ಕೋಟಿ ರೂಪಾಯಿನ ಬರೀ ಬಸರಾಳಿನ ನಗರವನ್ನು ರಸ್ತೆ ಮಾಡೋದಕ್ಕೆ ಹಾಕಿದ್ದೀವಿ. ಆದರೂ ನೀವು MP ನಡ್ಕೊಂಡಿದ್ದು ನನಗೆ ಸಮಾಧಾನ ಇಲ್ಲ. ಕೆಲಸ ಮಾಡೋರ್ಗೆ ಓಟ್ ಹಾಕಬೇಕು, ಕೈಗೆ ಸಿಗದಿರೋರಿಗೆ ಓಟ್ ಹಾಕ್ಕೊಂಡು ನಾನು ಗೌಡ್ರೆ, ನೀವು ಗೌಡ್ರೆ, ಎಲ್ಲರೂ ಗೌಡ್ರೆ, ಬರೀ ಕತೆ ಹೇಳಿದ್ರೆ ಆಗಲ್ಲ, ಕೆಲಸ ಮಾಡೋದು ಕೂಡ ನಿಮ್ಮ ಕೈಗೆ ಸಿಗೋ ಶಾಸಕ ನಿಮ್ಮ ಕೈಗೆ ಸಿಗೋರಿಗೆ ಆಗಬೇಕು ಅನ್ನೋದಕ್ಕೆ ನಾವು ಕೂಡ ಕೆಲಸ ಮಾಡೋದು. ಈಗ ಮೊನ್ನೆ 100 ಕೋಟಿ ರೂಪಾಯಿದು ಸೈನ್ ಹಾಕಿದ್ರು CM. ಈಗ ಯಾವುದು ಇದು ಹೊಡೆದೋಗಿದೆಯಲ್ಲ, ಹಂಸಾಪುರದ ಕೋಡಿ ಹೊಡೆದೋಗಿದೆ, ಅದು ಕೂಡ ಇವಾಗ ರೆಡಿ ಮಾಡ್ತೀವಿ. ನಾಯಕನಹಳ್ಳಿ ರಸ್ತೆಗೂ ಕೂಡ ದುಡ್ಡು ಹಾಕಿದ್ದೀವಿ. ಅದೆಲ್ಲ ಏನೇನೋ ಹೇಳ್ಬೇಡ ಸುನಾರಪ್ಪ, ನಾನು ಹಾಕಿರೋದು ನಿನಗೆ ಗೊತ್ತಾ? ಹೇಮಾವತಿ ನಾಲಾ ಅಭಿವೃದ್ಧಿಗೆ ಹಾಕಿದ್ದೀವಿ. ಯಾವುದಾದ್ರು ಸಣ್ಣ ಸಣ್ಣ ಪ್ರಾಬ್ಲಮ್ ಇದ್ದಿದ್ದಲ್ಲ ಅದನ್ನು ಮಾಡ್ತೀವಿ. ಇಷ್ಟು ಕೆಲಸ ಬಸರಾಳನ್ನ ಮೇಲ್ಗಡೆ ಭಾಗಕ್ಕೆ ಹಾಕಿರೋದು. ಎಷ್ಟು 10 ರಸ್ತೆಗೆ, ಬಸ್ ಸ್ಟ್ಯಾಂಡು 30 ಕೋಟಿ ರೂಪಾಯಿ ಬರೀ ಬಸರಾಳಿಂದ ನಂದಳ್ಳಿವರೆಗೆ ಹಾಕಿದ್ದೀವಿ. ಈ 30 ಕೋಟಿನ ನೀವು 75 ವರ್ಷ ಸ್ವತಂತ್ರ ಭಾರತದಲ್ಲಿ ನೋಡೇ ಇಲ್ಲ. ನನಗೆ ಗೊತ್ತಿಲ್ಲ ನೋಡಿದಿರೋ ಇಲ್ವಾ, ನೋಡೇ ಇಲ್ಲ. 1 ವರ್ಷದಲ್ಲಿ ಆಗಿ ಕೆಲಸ ನಡೀತಾ ಇರೋದು ನಾನು ಹೇಳ್ತಾ ಇರೋದು. ಇನ್ನೂ 4 ವರ್ಷ ನಿಮಗೆ MLA ಆಗಿ ಇರ್ತೀನಿ. ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ಬರುವಂಥ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಲಿ ನಮ್ಮ ಪಕ್ಷನ ಗೆಲ್ಲಿಸಿ ಇನ್ನಷ್ಟು ಹೆಚ್ಚು ಕೆಲಸಗಳನ್ನು ಮಾಡ್ತೀವಿ. ಶೀಘ್ರದಲ್ಲೇ ಈ 3 ಕಟ್ಟಡಗಳನ್ನ ಉದ್ಘಾಟನೆಯನ್ನು ಮಾಡ್ತೀವಿ ಅಂತ ಹೇಳಿ, ಇವತ್ತಿಂದ ಶನಿವಾರ ನನ್ನ ಕಚೇರಿಯಲ್ಲಿ ಏನು ಚಂದ್ರಣ್ಣನ ಬಿಲ್ಡಿಂಗಲ್ಲಿ ಮಾಡಿದ್ವಿ, ಪ್ರತಿ ಶನಿವಾರ 3 ಗಂಟೆಗೆ ಬಂದು 6 ಗಂಟೆವರೆಗೂ ಇರ್ತೀನಿ. ಸಾರ್ವಜನಿಕರು ನಾನು ಹುಡ್ಕೊಂಡೇನು ಬಂಡೇದವ್ರಿಗೆ ಬರಬೇಕಾಗಿಲ್ಲ. ನಮ್ಮ ಕಚೇರಿಲೇ ನಾನು, ನಮ್ಮ ಆಪ್ತ ಸಹಾಯಕರು ಎಲ್ಲರೂ ಇರ್ತೀವಿ. ಇವತ್ತು ಈಗ ಇಲ್ಲಿಂದ ಅಲ್ಲೇ ಸ್ಟ್ರೈಟ್ ಹೋಗಿ ಕೂತ್ಕೊಂಡು ಶಂಕರಣ್ಣ ಬಿಡೋದೆಲ್ಲ ಶನಿವಾರ ಬೆಳಗ್ಗೆ ಆದರೆ ಇವತ್ತು ಬರ್ತೀರಾ ಸಿಗ್ತೀನಿ. ನಿಮ್ದು ಏನೇ ಸಮಸ್ಯೆ ಇದ್ರು ಇವತ್ತಿಂದ ಪ್ರತಿ ಶನಿವಾರ 3 ಗಂಟೆಗೆ ಬಸರಾಳಿನ ಶಾಸಕರ ಕಚೇರಿಯಲ್ಲಿ ಸಿಗ್ತೀನಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು.